ಓಂ ನಮಃ ಶಿವಾಯ. 16 ಸೋಮವಾರದ ವ್ರತ 16 ಸೋಮವಾರ ಆದಮೇಲೆ ಅಥವಾ ಅಧಿಕ ಮಾಸದ 4 ಸೋಮವಾರ ಆದಮೇಲೆ ಅಧಿಕ ಮಾಸದೊಳಗೆ 5ನೇ ಸೋಮವಾರ ಅಥವಾ ಅಧಿಕ ಮಾಸ ಮುಗಿಯೋಕ್ಕಿಂತ ಮುಂಚೆ ನೀವು ಉದ್ಯಾಪನೆ ಮಾಡೋದಿರ್ತದೆ. ಇಲ್ಲ ಶ್ರಾವಣ ಮಾಸದೊಳಗೆ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ 17ನೇ ಸೋಮವಾರ ಮಾಡೋದಿರ್ತದೆ. ಈ ಉದ್ಯಾಪನೆ ಹೆಂಗೆ ಮಾಡಬೇಕು ಅಂತಂದ್ರೆ ಯಥಾ ಪ್ರಕಾರ ಅವತ್ತು ಮುಂಜಾನೆ ಎದ್ದು ಶುದ್ಧಾಗಿ ಸ್ನಾನ ಶುದ್ಧತೆಯಿಂದ ನೀವು ಅವತ್ತು ಮತ್ತು ಆ ಈಶ್ವರಲಿಂಗುಗಳಿಗೆ 16 ಈಶ್ವರಲಿಂಗುಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು. ಹೆಂಗೆ ಪ್ರತಿ ಸೋಮವಾರ ಸಲ್ಲಿಸ್ತಿದ್ರಿ ಹಾಗೆ ಪೂಜೆಯನ್ನು ಮಾಡಿ ನೀವು ಆಚಾರನ ಕರೆಸಿ ಈ ಉದ್ಯಾಪನೆಯನ್ನು ಮಾಡ್ಕೋಬಹುದು. ಅವರ ರುದ್ರಾಭಿಷೇಕ ಮಾಡಿಸಿ ಹೋಮ ಮಾಡಿಸಿ ನಿಮಗೆ ಎಲ್ಲ ಗೈಡ್ ಮಾಡ್ತಾರೆ, ಹೆಂಗೆ ಮುಗಿಸ್ಬೇಕು ಅಂತ, ಹೆಂಗೆ ಉದ್ಯಾಪನೆ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾರೆ. ಸೊ ಅವತ್ತಿನ ದಿವಸ ನೀವು ಬ್ರಾಹ್ಮಣರಿಗೆ ಕರೆದು ಅಥವಾ ದಂಪತಿ ಕರೀತಾರೆ ಅವರಿಗೆ ದಾನವನ್ನು ಕೊಡೋದಿರ್ತದೆ. ನಿಮ್ಮ ಶಕ್ತಿಯಾನುಸಾರ ಒಂದು ದಂಪತಿ ಕೊಡ್ಲಿಕ್ಕಾದ್ರೆ ಹಂಗೆ, ಇಲ್ಲ ಕೆಲವೊಬ್ರು 16 ದಂಪತನ್ನು ಕರೆದು ಅವರಿಗೆ ದಾನವನ್ನು ಕೊಡ್ತಾರೆ. ದಾನ ಅಂತಂದ್ರೆ ಮರದ ಬಾಗಣ ಕೊಡಬೇಕು. ಹೆಂಗಸರಿಗೆ ನೀವು ನಿಮ್ಮ ಶಕ್ತಿಯಾನುಸಾರ ಸೀರೆ ಕೊಡ್ಬೋದು, ಇಲ್ಲ ಖಣ ಕೊಟ್ಟು ಬಾಗಣದ ಸಾಮಾನೆಲ್ಲ ಕೊಟ್ಟು ನೀವು ಬಾಗಣ ಕೊಡ್ಲಿಕ್ಕೆ ಅಡ್ಡಿಲ್ಲ. ಆಮೇಲೆ ಗಂಡಸರಿದ್ರೆ ಬ್ರಾಹ್ಮಣರಿಗೆ ಅವರಿಗೆ ಮಡಿ ಕೊಡ್ಬೋದು ಅಥವಾ ಧೋತ್ರ ಕೊಡ್ಬೋದು. ಸೊ ಹಿಂಗೆ ನೀವು ಅವರಿಗೆ ಊಟಕ್ಕೆ ಹಾಕಿ ಅವತ್ತ ಆ ದಂಪತಿ ಒಳಗೆ ನೀವು ಶಿವ ಪಾರ್ವತಿಯನ್ನು ಕಾಣ್ತೀರಿ. ಅವರ ಸಾಕ್ಷಾತ್ಕಾರವನ್ನು ಅವ್ರ ರೂಪದೊಳಗೆ ಮಾಡ್ತೀರಿ. ಆಮೇಲೆ ಎಲ್ಲ ನಿಮ್ದು ವಿಧಿವಿಧಾನ ಅಂದ್ರೆ ಪೂಜಾ ಮುಗೀತಂತಂದ್ರೆ ನೈವೇದ್ಯ ಮಾಡಿ, ಎಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರೆ. ಅವತ್ತು ನೈವೇದ್ಯ ಮಾಡಿ ಅವರಿಗೆ ದಾನ ಕೊಡ್ಬೇಕಾರ ಇದ್ರೊಳಗೆ ನಂದೇನೂ ಇಲ್ಲ, ಶಿವ ನಿನ್ನ ಪ್ರೇರಣೆಯಿಂದನ ನಾ ಮಾಡ್ಲಿಕ್ಕತ್ತೇನಿ, ನಿನ್ನ ಪ್ರೀತ್ಯರ್ಥೆ ನಾ ಮಾಡ್ಲಿಕ್ಕತ್ತೇನಿ ಅಂತ ಹೇಳಿ ನೀನ ನನ್ನ ಕಡೆಯಿಂದ ಮಾಡಿಸ್ಲಿಕ್ಕತ್ತಿ ಅಂತ ಅಂದ್ಕೊಂಡು ಆ ದಾನವನ್ನು ಆ ದಂಪತಿಗೆ ಅವರಿಗೆ ದಾನ ಮಾಡಬೇಕು. ಒಳ್ಳೆ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ನಾವು ದಾನ ಮಾಡಿ ಅವತ್ತ ನಾವು ಪ್ರಸಾದವನ್ನು ಸ್ವೀಕರಿಸಿ ಈ ಉದ್ಯಾಪನೆ ಅವತ್ತಿಗೆ ಸಂಪೂರ್ಣವಾಗ್ತದೆ. 16 ಸೋಮವಾರದ ಪೂರ್ತಿ ಪ್ರಕ್ರಿಯೆ 17ನೇ ಸೋಮವಾರ ಮುಗೀತದೆ. ಅಥವಾ ಈ ಅಧಿಕ ಮಾಸದೊಳಗೆ ಅಧಿಕ ಮಾಸ ಮುಗಿಯೋಕ್ಕಿಂತ ಒಂದು ದಿವಸ ಮೊದಲು ನಿಮಗೆ ಅನುಕೂಲ ಇದ್ದಾಗ ಈ ಉದ್ಯಾಪನೆಯನ್ನು ಮುಗಿಸ್ಬಹುದು. 16 ಸೋಮವಾರ ಆಚರಣೆ ಮಾಡುವವರಿಗೆ ಶುಭವಾಗಲಿ. ಓಕೆ, ಅಲ್ಲಿವರೆಗೆ ಧನ್ಯವಾದ.